ಭೂಕೈಲಾಸ ಒಡೆಯ ಶಿರಸ್ವರಬ್ರಹ್ಮ ಹೊಸಲಿಂಗ ಶಿವಾಚಾರ್ಯ ಶಿವಯೋಗಿಯಾದ ಹಾಗೂ ಎಲ್ಲ ಮನೆಯವರೆಗೂ ಪರಂಪರೆಯಿಂದ ಊರಿನ ಎಲ್ಲ ದೇವಾಲಯ ದೇವತೆಗಳನ್ನು ಸ್ಮರಣೆ ಮಾಡಿ ಶರಣಬಸವೇಶ್ವರನ್ನು ಕೂಡ ಸ್ಮರಣೆ ಮಾಡಿ ನಡೆದುಕೊಂಡು ಬಂದಿರತಕ್ಕಂಥ ಕಲಬುರಗಿ ಶರಣಬಸವೇಶ್ವರ ಪುರಾಣ ಸಮಾರಂಭ. ಈ ಪುರಾಣವನ್ನು ಬಹಳ ಸುಂದರವಾಗಿ ನಿಮ್ಮೆಲ್ಲರಿಗೆ ಮತ್ತಿಗೆ ನಿಮಗೂ ಹಾಗೆ ಮುಟ್ಟಿಸಿರುವಂತಹ ಪಂಡಿತೋತ್ತಮರಾದ ಪರಮಪೂಜ್ಯ ವೇದಮೂರ್ತಿ ಶ್ರೀ ವಿಶ್ವನಾಥ ಹಿರೇಮಠರವರೇ ಹಾಗೂ ಖ್ಯಾತ ಸಂಗೀತ ಕಲಾವಿದರಾದ ಆನಗಂಡ ಗುರುಕುಮಾರ ಶಿವಯೋಗಿಯ ಪ್ರಶಸ್ತಿ ಪುರಸ್ಕೃತರಾದ ನಮ್ಮೂರಿನ ಭಾವೈಕ್ಯತೆಯ ಸಂಕೇತದಲ್ಲಿ ಇರುವಂತಹ ಚಾಮರ ಶ್ವಲಿತರವರೇ ಹಾಗೂ ಶಿರ್ಷಾರದ ತಬಲಾ ಚತುರ್ಮಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಹೋಗಾರವರೇ, ನಮ್ಮೂರಿನ ಹಿರಿಯರು, ಶಿಕ್ಷಕರು, ಸರಳ ಸಜ್ಜನಿಕೆಯ ಮೂರ್ತಿಗಳಾದ ಕೆ ಎನ್ ವರಮಂಜಿ ಸರ್ ಅವರೇ ಹಾಗೂ ಶ್ರೀಮಠದ ಮಹೇಶ್ವರ ಅವರೇ ಹಾಗೂ ನಾಗೇಶ್ವರ ಅವರೇ, ವೆಂಕಣ್ಣ ಅವರೇ, ಮುಟ್ಟೂರವರೇ, ಶರಣಬಸವರೇ ಹಾಗೂ ನಮ್ಮ ತಾಯಿಯವರೇ, ಹೆಬ್ಬಾಳದ ನಮ್ಮ ಬಸವಣ್ಣವರೇ ಹಾಗೂ ನೀಲಮಕ್ಕವರೇ, ಜಯಮ್ಮ, ಶರಣಮಕ್ಕಳು, ಎಸ್ ಎಸ್ ಎಂ ಮಕ್ಕಳು, ಸಿದ್ದಮ್ಮಕ್ಕಳು ಮತ್ತು ಸಿದ್ದಮ್ಮ ಹಾಕೋದು, ನಮ್ಮ ಮಂಗ್ರೆ ಹಾಕೋದು, ಸಮುದ್ರ ಹಾಕೋದು, ಹಿರೇಮಠ ಹಾಕೋದು, ಗಣಪತಿ ಹಾಕೋದು, ಗಣಚರಿ ಹಾಕೋದು ಮತ್ತು ಒಂದೇ ಸರಿ ಹೇಳುವುದರೇ ನೀವೆಲ್ಲರೂ ನಮ್ಮ ತಾಯಿಯ ಎಲ್ಲ ಮಕ್ಕಳು, ಎಲ್ಲ ನಮ್ಮ ತಾಯಿ ಶರಣಬಂಧುಗಳು ಹಾಗೂ ಸದ್ಭಕ್ತರೇ, ಮುದ್ದು ಮಕ್ಕಳು, ಸಿದ್ದಾಪುರದ ನಾಗೇಂದ್ರ, ನಮ್ಮೆಲ್ಲರ ಅಂತರಾತ್ಮದಲ್ಲಿ ಸದಾಕಾಲ ಬರುತ್ತಿರುವ ಬಸವಲಿಂಗ ಜ್ಯೋತಿಗೆ ಶರಣು ಶರಣಾರ್ಥಿಗಳು. ಇವತ್ತು ಶರಣಬಸಪ್ಪನವರು ಪಿತೃ ಕಾರ್ಯಕ್ರಮ, ಸುತ್ತಿಗೆ ರಾಶಿ ಕಾರ್ಯಕ್ರಮ ಎಲ್ಲ ಭಾಳ ಚೆನ್ನಾಗಿದೆ, ಭಾಳ ಚಲೋ ಮಾಡಿದ್ರು, ಚಲೋ ಬಿತ್ತಿದ್ರು. ಅವ್ರು ಹೆಂಗೆ ಬಿತ್ತಿದ್ರು ನೋಡಿ, ಕಡ್ಕೆ ಬಿತ್ತಿ ಬಂಗಾರ ಮುಚ್ಚಿದಂಥ ಬೆಳೆ ಬಂದಿತ್ತು. ಎಂಥ ಬೆಳೆ ಅಂತಂದ್ರೆ ಮುತ್ತುಗಳು ಆ ತೆಂಗಿನೊಳಗೆ ಮುಚ್ಚಿದವರು ಅಂಥ ಬೆಳೆ ಬೆಳೆದಿದ್ದಂತ ಎಲ್ಲ ಹಕ್ಕಿ ಪಕ್ಷಿಗಳು ತಿನ್ನುವಂಥ ಶರಣಪ್ಪ ಎಷ್ಟು ಹೇಳಿದ್ರು. ಹೋಗಿ ಬಡಿ ಕಟ್ಟಿ ಕಟ್ಟ ಕಾಲ ಕಟ್ಟ ಬೀಸ್ ಕಾಲ ಬೀಸ್ ಹೊಡಿ, ನಿಮ್ಮ ಮನದಾಗ ಕಡೆ ಬಂದಾಗ ಹೆಂಗೆ ಬೀಸ್ತೀವಿ ನೋಡಿ, ಕಾಲ ಬೀಸ್ತೀವಿ ಯಾವ ಕುದುರೆ ಬರುತ್ತೆ ಕಾಲ ಬೀಸಿ ಶಾಸ್ತ್ರ ನೀರು ಹಕ್ಕಿ ಪಕ್ಷಿಗಳನ್ನ ಯಾರು ಬರ್ಬಾರ್ದು ಶರಣಪ್ಪ ಅಂತ ಬರ್ಬಾರ್ದು ಅನ್ನಕ್ಕೆ ನಾನು ಯಾರು ಬರ್ಬಾರ್ದು ಅನ್ನಕ್ಕೆ ನಾನು ಯಾರು ತಂದಿದ್ದರೆ ನಾನೇ ತಂದೀನಿ. ಸುಮ್ಮನೆ ನಾಲ್ಕು ಕಾಲು ಹೋಗೀನಿ, ಭಗವಂತ ಕೊಟ್ಟ ನಮ್ಮ ಹುಟ್ಟಿನ ಬೆಳೆ ಹೊಲ ತುಂಬ ಬೆಳೆ ಬಂದದ, ಪ್ರಜಾಂತ ಹುಟ್ಟಿದಂಥ ಬೆಳೆ ಬಂದದ. ಆ ಬೆಳೆ ಬಂದಕ್ಕಾಗಿ ಶರಣಪ್ಪವರು ದಂಪತಿಗಳ ಸಮೇತ ಹೊಲಕ್ಕೆ ಬರ್ತಾರೆ. ಹೊಲಕ್ಕೆ ಬಂದು ಹಿಂಗೆ ಬಂದು ಹಿಂಗೆ ಅಡ್ಡಾಡಿ ಮಾಡಿದ್ರು, ಅಡ್ಡಾಡಿ ಅದು ಪಕ್ಷಿ ಪಕ್ಷಿ ಹಕ್ಕೈತೆ, ಆ ಹಕ್ಕಿ ಸತ್ತಿದೆ. ಇವಾಗ ಬೇಕಾಗತ್ತೈತೆ ಅದು ಸಾಯುವಂಥ ಸ್ವತಂತ್ರ. ಶರಣಪ್ಪ ಹಿಂಗೆ ಹೊಂಟಿದ್ದಾನೆ, ಒಂದು ತಟಾಡಿನ ಹಾಕ್ಕೊಂಡಿದ್ದೆ ಹೊಲದಾಗ ಎಲ್ಲೂ ಹೋಗಲಾರ, ಅವಾಗೇನು ಒಕ್ಕತನ ಮಾಡಲಾರ್ದು ಬಂದ ಸುಮ್ಮನೆ ದಾಸೋಹ ಮಾಡ್ಸೋತ ಬಂದಾರ. ಒಂದು ದುಡಿಬೇಕಾದ ಹೊಸಾಗಿ ಬರ್ತದೆ, ಯಾರ್ಯಾರು ಬಿಟ್ಟಿಲ್ಲ. ಏನು ಕಾಯಕ ಮಾಡ್ಬೇಕಂತಂದು ಭಗವಂತ ಏನು ಕಳ್ಸತ್ತ ಅದನ್ನು ಮಾಡಬೇಕಲ್ಲ, ಹೊಸಾಗಿಲ್ಲ ಅಂತ ಕೇಳ್ತಾನೆ ಭಗವಂತನ ವಿಚಾರ. ಹಿಂಗೆ ಹೊಂಟಿದ್ದ, ಹಿಂಗೆ ತಟಾಡಿ ಹಿಡ್ಕೊಂಡು ಹೊಂಟಿದ್ದ, ಹಿಂಗೆ ಹೊಂಟ ಬೇಕಾಗತ್ತಿತ್ತು. ಕಾಲು ತಿಂದಿತ್ತು, ಅದು ನೀರು ಕುಡಿಬೇಕಂತಂದಿತ್ತು, ನೀರು ಇದ್ದಿದ್ದಿಲ್ಲ ಹತ್ರದೊಳಗೆ ನೀರಿದೆ ಅಂತಕ್ಕಂಥ ಸಂದರ್ಭದೊಳಗೆ ಹಿಂಗೆ ಬಿಟ್ಟು ನೀರು ಸಾಯ್ಬೇಕಾದ್ರೆ ಶರಣಪ್ಪಷ್ಟು ನೀರು ಹಾಕಿ ಹಾಕಿದ ತಕ್ಷಣ ಹಾಕಿ ಸಾಯುವಂತ ಹಾಕಿ ಆ ನೀರು ಕುಡಿದ ತಕ್ಷಣ ಸ್ವಲ್ಪ ಚಂದ್ರಿಸ್ಕೊಂಡಾಗ ಆಯ್ತು. ಗಂಟಕ್ಕೆ ಹಾಕ್ತು, ಆ ಗಂಟಕ್ಕೆ ಹಾಕಿದ ತಕ್ಷಣ ಅದೇನಾಗ್ಬಿಟ್ಟು ಅದು ಆಯುಷ್ಯದಾಗ ಮುಗಿದಿತ್ತು ಕಾಣ್ತದೆ, ಅದು ಅಲ್ಲೇ ಸತ್ತಿರ್ತದೆ. ಅವಾಗ ಶರಣಪ್ಪನವರು ಮಾರಪ್ಪನವರು ವಿಚಾರ ಮಾಡ್ತಾರೆ, ನಾವೆಂತ ದೊಡ್ಡದೀವಿ, ಚಲೋ ಬೆಳೆ ಬೆಳೆದೀವಿ, ಇಷ್ಟೆಲ್ಲ ಹಕ್ಕಿ ಪಕ್ಷಿಗಳು ಬಂದಾವ ತಿಂದಾವ, ಆದ್ರೆ ನೀರು ಕುಡಿಬೇಕಂತ ನೀರಿಲ್ಲ ಅಂತಂದು ಮನೆಗೆ ಹೋಗಿ ಇಬ್ರು ಕೊಡ ಜೋಡು ಕೊಡ ತಗೊಂಡ್ಬಂದು ಮನೆ ಹತ್ರ ನೀರು ತಗೊಂಡ್ಬಂದು ಅಲ್ಲಿ ಒಂದು ದೋಣಿ ತಂದಿಟ್ಟು ಅಲ್ಲಿ ಒಂದು ತತ್ರಾಣಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ನೀರು ಹಾಕುವಂಥ ವ್ಯವಸ್ಥೆಯನ್ನು ಮಾಡಿ ಹಕ್ಕಿ ಪಕ್ಷಿಗಳಿಗೆ ಎಲ್ಲ ನೀರಿನ ವ್ಯವಸ್ಥೆ ಮಾಡ್ತಾರೆ. ದಯಾಮನು ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಿಗೆ ಅಂತಂದೇಳಿ ಯಾವ ತರವಾಗಿ ಬಸವಣ್ಣವ್ರು ಹೇಳಿದ್ರಲ್ಲ, 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿರ್ತಕ್ಕಂಥ ವಾಕ್ಯವನ್ನ 14
19ನೇ ಶತಮಾನದಲ್ಲಿ ಶರಣಬಸಪ್ಪನವರು ಪಾಲಿಸಿದವರು ಅನ್ನುವಂಥದ್ದನ್ನು ನಾವು ನಮ್ಮ ಹೊಲ ಸ್ವಲ್ಪ ನೀರು ಬಂದ್ರೆ ನಮಗೆ ಯಾರು ದನ ಬಂದು ನೀರು ಕುಡಿಯಾಕತ್ತಾರ ಹೊಡ್ಕೋ ನಮ್ಮೂ ದನ ಹೊಡ್ಕೋ ಅಂತೀವಿ. ನಮ್ಮೂ ದನ ಹೊಡ್ಕೊ ನೀರು ಕುಡಿತಾವ ಅವ್ನು ಬರೋದ್ರಾಗ ಈಗ ಬಿಟ್ಟಿದ್ರೆ ಯಾರು ಋಣ ಇರ್ತದ ಯಾರು ಮುಟ್ಟೋದಿರ್ತದ ಮುಡ್ತಿರ್ತದ ಋಣ ಇದ್ದವ್ರು ಮುಡ್ತದ ಹೇಳ್ರಿ ಎಲ್ಲದಕ್ಕೂ ಋಣ ಅನ್ನುವಂಥದ್ದು ಇರ್ಬೇಕಾಗ್ತದಂತ ಒಂದು ಅನ್ನದ ಅವೇ ಉಣ್ಬೇಕಾಗಿತ್ತಂದ್ರು ಇವತ್ತು ಇಲ್ಲೇ ಮಡದವ್ರು ಕುತ್ಕೊಂಡು ನೀವು ಪ್ರಸಾದ ಮಾಡ್ಬೇಕಂದ್ರು ಅದು ನೀವು ಋಣ ಇದ್ದಾಗ ಮಾತ್ರ ಅದನ್ನು ಪ್ರಸಾದ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಲ್ಲ ಅಂತಂದ್ರೆ ಆ ಪ್ರಸಾದ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕು. ಅಂಥ ಋಣಾನು ರೂಪೇಶು ಪಶುಪತಿ ಸುಖಾಲಯ ಅನ್ನುವ ಹಾಗೆ ಈ ಎಲ್ಲ ಋಣವನ್ನ ಆ ಭಗವಂತ ಇಚ್ಛೆ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಂಡಿರ್ತಕ್ಕಂಥವ್ರು ಶರಣಬಸಪ್ಪನವರು. ಹಾಗಾಗಿ ಎಲ್ಲರಲ್ಲಿಯೂ ಕೂಡ ಸಮತಾಭಾವವನ್ನು ಕಂಡಿರ್ತಕ್ಕಂಥವ್ರು ಅನ್ನುವಂಥ ವಿಚಾರವನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಸಂತೋಷವಾಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಬಹಳ ರಾಶಿ ಕಾರ್ಯಕ್ರಮ ಎಲ್ಲರೂ ತಂದು ಎಲ್ಲ ರಾಶಿ ಗೀಸಿ ನೀವು ಹೇಳಿದಾಗ ನಿಮ್ಮ ಮನೆಯಾಗಿದೆ ದವಸ ತಂದು ಹಾಕಿರಿ ಮತ್ತು ನಾಳೆ ಒಂದಿಷ್ಟು ರಾಶಿಗೆ ಹಾಕೋರದಿರಿ ಹಾಕ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಹಾಗಾಗಿ ನಾಳೆಗೆ ಇವತ್ತು ತಂದಿರ್ತಕ್ಕಂಥ ರಾಶಿಯನ್ನು ಕಥಕ್ಕೆ ಹಾಕ್ರಿ. ಹಾಗೆ ನಾಳೆ ದಿನ ಶಾಸ್ತ್ರಗಳು ಹೇಳಿದಾಗೆ ಶ್ರೀಮಂತ ಕಾರ್ಯಕ್ರಮ, ಆ ಶ್ರೀಮಂತ ಕಾರ್ಯಕ್ರಮ ವಿಶೇಷವಾಗಿ ಮಾಡ್ಬೇಕಂತ ಹೇಳ್ಯಾರ ಅವರು. ನಿಮ್ಮ ಮನೆಯಾಗ ಏನ್ ಮಾಡ್ಕೊಂಡ್ರಿ ಕಬಡ ಏನ್ರಿ ಕಡವು ಮಾಡ್ಕೊಂಬ ಅಂತ ಹೇಳ ಕಡವನ್ನು ಮಾಡ್ಕೊಂಡು ಬರ್ರಿ. ಕಡವು ಮಾಡ್ಕೊಂಡು ಬಂದು ಎಲ್ಲ ಎಡೆ ಮಾಡಿ ಶ್ರೀರಾಮ ಮಾದೇವಿಗೆ ಮತ್ತು ಶಾಲಾ ಊಟ ಮಾಡಿಸಿ ಪ್ರಸಾದ ಮಾಡಿಸಿ ನೀವು ಪ್ರಸಾದ ಮಾಡಿ ಗದ್ದಿಗೆ ಕಡೆ ಮಾಡಿ ನೀವು ಪ್ರಸಾದ ಮಾಡಿ ಆ ಗುರುವಿನ ಕೃಪೆಗೆ ಪಾತ್ರ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಮತ್ತೆ ನಾಡಿದ್ದು ಇನ್ನೂ ಭಾಳ ಉಳಿದಿಲ್ಲ, ನಿಮಗೇನು ಹೇಳೋದಿಲ್ಲ. ಇಲ್ಲಿಗೆ ನಾವು ಸದ್ಭಕ್ತರಿಗೆ ನೀವೇನಾದ್ರೂ ತನ್ನ ಸೇವೆಯನ್ನು ಮಾಡುವಂಥವ್ರು ಶ್ರೀಮಠದಲ್ಲಿ ಬಂದು ಆ ಯಾವ ಕಾಣಿಕೆಯನ್ನು ಸಮರ್ಪಣೆ ಮಾಡೋದಾಗಲಿ, ದವಸ ಧಾನ್ಯಗಳನ್ನು ಸಮರ್ಪಣೆ ಮಾಡುವುದರಲ್ಲಿ ನಿಮ್ಮ ಹೊರದಾಗ ಏನಾದ್ರು ಕಾರ್ಖಾನೆಗಳು ಬಂದಿದ್ರೆ ಅವನೇ ಇಷ್ಟು ತಂದು ಕಾರ್ಖಾನೆಗಳನ್ನ ಮುಟ್ಟಿಸ್ರಿ. ಮತ್ತು ನಿಮ್ಮ ಮನೆಯೊಳಗ ಹೈನ ಇತ್ತಪ್ಪ ಅಂದ್ರೆ ಒಂದು ಶಾಸ್ತ್ರ ಭಾಳ ಚುಮ್ಮ ಹೇಳಕತ್ತಾರ ನೋಡ್ರಿ. ಸಾಕು ಹುಡುಗರ ಪಾಪ ಹೊಸ್ದಾಗಿ ಮದುವೆಗೆ ಇರ್ತೀವಿ ಮತ್ತು ಹಂಗಾಗಿ ಅವು ಸ್ವಲ್ಪ ಸರಿ ಮತ್ತೆ ಇಟ್ಟಿಗೆ ಹೋದ್ವಿ ಏನೋ ವ್ಯವಸ್ಥೆ ಮಾಡಿದ್ರೆ ಅಂತಂದೇಳಿ ಮತ್ತೆ ಮುಂದೆ ಹೋದಾಗ ಹೇಳಬಾರ್ದು. ಹಾಗಾಗಿ ಒಂದಿಷ್ಟು ಹಾಲು ಮೊಸರು ತುಪ್ಪ ಬೆಣ್ಣೆ ಒಂದಿಷ್ಟು ತಂದು ಕೊಡ್ರಿ, ಅದನ್ನು ಸರ್ ಮಾಡಿ ನಮ್ಮ ಶಾಸ್ತ್ರಿಗಳು ಗವಾಯಿಗಳು ನಮ್ಮ ತಲ್ಲಾಜಿಯವರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿದ್ವಿ. ಎಲ್ಲ ಉಳಿಸ್ತೀವಿ ಎಲ್ಲ ಅಂತ ತಾಯಿ ಮಾತು ಆತ್ಮವತ್ಸಲ್ಯ ದೇವರು ಮರೀರಿ. ಜೊತೆಗೆ ದಿನನಿತ್ಯ ಪ್ರತಿ ದಿವಸವೂ ಕೂಡ ನಮ್ಮ ಜಯಮ್ಮ ನಮ್ಮ ಗಣಾಚಾರ್ಯ ಮನೆಯಿಂದ ಪ್ರಸಾದ, ನಮ್ಮ ಶಿಖರವಾಡಿ ನಮ್ಮ ಗಂಗಮ್ಮ ಗಂಗಾಮಿತ್ರ ಮನೆಯಿಂದ ಪ್ರಸಾದ, ಶಿವಸಮತ್ರ ಮನೆಯಿಂದ, ನಮ್ಮ ಶಿವಣ್ಣ ಮನೆಯಿಂದ, ನಮ್ಮ ಮದೇಶಕ್ತಿ ಕಮತ್ರ ಮನೆಯಿಂದ, ಆಮೇಲೆ ನಮ್ಮ ಗಣೇಶರಿ ಹಿರೇಳ ಮನೆಯಿಂದ, ಯಾರಿಗಿಲ್ಲ ಅನ್ನಂಗೆ ಏನು ನೋಡ್ರಿ. ಆಮೇಲೆ ನಮ್ಮ ಬಸವೇಶ್ವರ ಮನೆಯಿಂದ ದಿನನಿತ್ಯ ಪ್ರಸಾದ ನಮ್ಮ ಶಿಖರವಾಡಿ ಮಲ್ಲಮ್ಮಕ್ಕವರು, ನಮ್ಮ ನಿರ್ಮಲಕ್ಕವರು, ನಮ್ಮ ಶಿವಯ್ಯನವರು, ನಮ್ಮ ಸಿದ್ದಪ್ಪಕ್ಕವರು, ಗಣೇಶರಿ ಮಗಂಜೆ ನಮ್ಮ ಗಿರಣ್ಣವ್ರ ಮನೆಯಿಂದ ಎಲ್ಲ ನಮ್ಮ ಶಾಮಕ್ಕವ್ರ ಮನೆಯಿಂದ ಎಲ್ಲ ವಿಷಯದವರು ಪ್ರಸಾದವನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಆ ಪ್ರಸಾದವನ್ನು ನೀವೆಲ್ಲ ಸಂಪರ್ಕರು ತಂದು ಆ ಶ್ರೀಮಠಕ್ಕೆ ಮುಗಿಸ್ತಕ್ಕಂಥವಾಗಿದ್ದು ನಮ್ಮ ಆರಾಧನೆ ಎಲ್ಲ ಮಾಡ್ಬೋದು. ಭಾಳ ಮಂದಿ ಎಲ್ಲ ಐದು ಒಳ್ಳೆಯ ಪ್ರಸಾದ ಮುಗಿಸ್ಕೊಳ್ತಾರೆ ಅಂತ ಒಂದು ಚಪ್ಪಳ ತಟ್ಟರಿ ತಿಳಿಸಿ ಮತ್ತು ನಾಡಿದ್ದು ಕಾರ್ಯಕ್ರಮಕ್ಕೆ ಯಾರು ನಮ್ಮ ಹಳದಿ ನಮ್ಮ ಗಂಗೆ ಮಾಮ ಒಂದು ಅದ್ರೆ ಉಪ್ಪಿಟ್ಟು ಮಾಡಕ್ಕಿತ್ತು 3 ಹೊತ್ತು ಉಪ್ಪಿಟ್ಟಾರೆ. ಅವ್ರು ಏನು ಮಾಡ್ತಾರೆ ಖುಷಿಯಿಂದ ಸ್ವೀಕಾರ ಮಾಡ್ತಾರೆ. ನಮ್ಮ ಹಡಕ್ಕೆ ಹೇಳ್ತಾರೆ ಅವ್ರ ಗಂಟೆ ಹೇಳ್ತೀನಿ ಇವಾಗ ನಮ್ಮ ಹಿರೇಮಂತ ಒಂದ್ಸಲ ಹಿರೇಮಂತ ಇದ್ದಾಗ ನಾನು ಹಿರೇಮಂತ ಹಾಗೆ ಪಾಡಿಗೆ ಹೋಗೋದಳಿ ಅಂತ ಭಾರಿ ಹೋಗೋಣ ಅಂತ ಹೋಗಬೇಕಲ್ಲ ನಮ್ಮ ಹಿರೇಮಂತ ಆಯ್ತದೆ ಹೋಗೋಣ ಹೇಳಪ್ಪ ಅಪ್ಪ ಒಂದು ಕೇಳೋ ಹೇಳಪ್ಪ ಏನು ಉಪ್ಪಿಟ್ಟು ಮಾಡ್ಕೊಂಡು ಹೋಗೋಣ. ನಿಮ್ಗೆ ಸತ್ಯ ಹೇಳ್ತೇನೆ ಇವಾಗ ಹಿರೇಮಂತ ನಾವು ಇಲ್ಲೇ ಉಪ್ಪಿಟ್ಟು ಮಾಡ್ಕೊಂಡು ಅಲ್ಲಿ ಹೋಗಿ ಹಡಗಿಗೆ ಹೋಗಿವಿ. ಹಡಗಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ 5 ತಾಸಿಂದ ಆರೆ ಹೋಗ್ಬೇಕಾದ್ರೆ 5 ತಾಸಿಂದ ಆರೆ ಅಲ್ಲಿ ಹೋಗಿ ಹಡಗಿಗೆ ಹೋಗಿ ಆ ಬುದ್ಧಿ ಬಿಚ್ಚಿ ಅಪ್ಪ ನಿಮ್ಗೆ ಉಪ್ಪಿಟ್ಟು ತಂದೀವಿ ಅಂತ ತಕ್ಷಣ ಖುಷಿ ಆಗ್ಬಿಟ್ಟಾರ. ಒಳಗೆ ಮಂದ್ಯಾಗ ಕೂತಾರ ಯಾರು ಉಂಟು ಹೊರಗೆ ಮಂದ್ಯಾಗ ಮಾತಾಡ್ಕೊತ ಕೂತವ್ರು ಉಪ್ಪಿಟ್ಟು ತಂದೀವಿ ಅಂದ ತಕ್ಷಣ ಹಡಗ ಇವ್ರು ನಮ್ಮ ಹಿರೇಮಂತ ಹೇಳಿದ ತಕ್ಷಣ ಒಳಗೆ ಬಂದ ತಕ್ಷಣ ಹೇಳ್ತೀನಿ ಒಳಗೆ ಬಂದು ಅದನ್ನ ಬಿಚ್ಚಿ ನೋಡಿದ್ರೆ ಬಿಸಿ ಉಪ್ಪಿಟ್ಟು ಹೆಂಗೆ ಐತಲ್ಲ ಹಂಗ ಸುಟ್ಟಿತ್ತು ಅನ್ನುವಂಥ ಬಹಳ ಖುಷಿ ಪಡ್ತೀನಿ. ಹೀಗಾಗಿ ಭಾಳ ಎಲ್ಲ ರೀತಿಯಿಂದ ನೀವು ಚಲೋ ಅಂದ್ರೆ ನಿಮ್ಮ ಭಕ್ತಿ ಹೆಂಗೆ ಐತಂತ ಅದು ಬಿಸಿ ಐತಂದ್ರೆ ಅದು ನಿಮ್ಮ ಭಕ್ತಿನೂ ಕೂಡ
ಹಾಗೆ ಪರಿಶುದ್ಧವಾಗಿ ಐತಿ ಅನ್ನುವಂಥ ಮಾತನ್ನು ನಮ್ಮ ವಿಶಾಲಕರ ಹೇಳ್ತಾರೆ. ನಮ್ಮ ಮಾವಶಿದ ನಮ್ಮ ರುದ್ರ ಬರ್ರಿ ನೀವು ಮಾಡ್ತೀವಿ ಅಲ್ಲೆಲ್ಲ ನಾವು ಬರ್ತೀವಿ ನಮ್ಮ ಇಲ್ಲಿ ಮಾಡ್ಕೊಂತಾರಲ್ಲ ಅಂತ ಭಾಳ ಚಲೋ. ಅವರು ದಿನನಿತ್ಯ ಪ್ರಸಾದ ದಾಸೋಹಕ್ಕೆ ಅವರೇ ಮತ್ತು ಪ್ರಸಾದಕ್ಕೆ ಅಕ್ಕಿ ಎಷ್ಟು ದಿನ ಮತ್ತು ಬಾದಾರ ಅಂತ ಹೇಳ್ಬೇಕಂದ್ರೆ ಅದು ನಮ್ಮ ಹುಡುಗರ ಭಾಳ ಪ್ರಸಾದ ವ್ಯವಸ್ಥೆ. ಇವಾಗ ನಾಳೆಗೆ ಒಂದು ಸ್ವಲ್ಪ ಅಭ್ಯಾಸ ಮಾಡಕ್ಕೆ ಬರ್ರಿ, ಅವ್ನು ಸ್ವಲ್ಪ ಪ್ರಶ್ನೆಕ್ಕದಾವ ಒಂದಿಷ್ಟು ನಾವು ರಸ ಮಾಡಿರಪ್ಪ ಅಂದ್ರೆ ಅವನ್ನೆಲ್ಲ ಕೂಡ ಸ್ವಲ್ಪ ಸ್ವಚ್ಛ ಮಾಡಿ ಹಾಕಕ್ಕೆ ಬರ್ತಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಾವೆಲ್ಲ ಸೇವೆ ಮಾಡಿದ್ರೆ ನಿಮ್ಮೆಲ್ಲರ ಸೇವೆಗೆ ಆ ಭಗವಂತನ ಸ್ವರೂಪ ಬಸವಲಿಂಗೇಶ್ವರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಅಷ್ಟೇ ಅಲ್ಲ ನಮ್ಮ ದತ್ತ ಮಕ್ಕಳು ಹಾಡುಗಳಿಂದ ಬಂದಾರ, ಅವ್ರ ಜೊತೆಗೆ ಇನ್ನೊಬ್ಬರು ತಾಯಿಯವರು ನಮ್ಮೂರು, ಆಮೇಲೆ ನಮ್ಮ ನೀರವ್ ತಾಯಿಯವ್ರಂತ ದೊಡ್ಡ ಸೇವಾ, ಸ್ವಚ್ಛ ಮಾಡೋದು, ತೊಳೆಯೋದು, ಬೆಳೆಯೋದು, ಪ್ರತಿ ವರ್ಷ ಆಕೆ ನಿಸ್ವಾರ್ಥ ಸೇವೆ ಮಾಡ್ತಾಳೆ. ಮತ್ತೆ ಏನು ಕೇಳಂಗಿಲ್ಲ, ಏನೋ ತಗೋಬೇಕಾದ್ರೆ ಬ್ಯಾರ ನೀವು ಅಷ್ಟೊಂದು ಒಂದಿಲ್ಲ ಅಂತ ಒಂದು ಜ್ವರ ಚಪ್ಪಳಿ ತಟ್ಟರೆ ಆ ತಾಯಿಗೆ ತಿಳಿಸಿ, ಜೊತೆಗೆ ನಮ್ಮ ಶಿವಪ್ಪ, ಜೊತೆಗೆ ನಮ್ಮ ಗುರುಗಳು ಭಾಳ ಮಂದಿ ನಮ್ಮ ಜೊತೆಗೆ ಓಡಾಡ್ತಿರ್ತಾರೆ. ನಮ್ಮ ಶರಣಬಸವ, ನಮ್ಮ ಶಿವಗೌಡರು, ನಮ್ಮ ಮುಡಪ್ಪವ್ರ ಮಗ, ಜೊತೆಗೆ ಅಷ್ಟೇ ಎಲ್ಲರೂ ಭಾಳ, ನಮ್ಮ ರುದ್ರಪ್ಪನ ಮಗ ರಮೇಶ, ಆಮೇಲೆ ನಮ್ಮ ಸಿದ್ದಪ್ಪನ ಮಗ ಸುರೇಶ, ಎಲ್ಲರೂ ಭಾಳ ಚಲೋ ಹುಡುಗರೆಲ್ಲ ಅದನ್ನ ಏನು ಮಾಡೋದು ಕೇಳಿದ್ರೆ ಸೇವೆ ಮಾಡ್ತಾರೆ. ಎಲ್ಲ ರೀತಿಯಲ್ಲಿ ಭಾಳ ಚೆನ್ನಾಗಿ ಸೇವೆಯನ್ನು ಮಾಡ್ತಾರೆ. ಅಂತೆಲ್ಲ ಮಕ್ಕಳಿಗೆ ಅಂತೆಲ್ಲ ಯುವಕರಿಗೂ ಕೂಡ ಆ ಗುರುವಿನ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ನಮ್ಮ ಶಾಂತಿ ಜಯ